ಬೆಂಗಳೂರನ್ನ ಒಂದು ರೀತಿ ಹಾಳು ಮಾಡೋಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷ 2 ತಿಂಗಳಾಯಿತು. ಇದುವರೆಗೂ ಕೂಡ ಹೇಳಿಕೊಳ್ಳುವಂಥ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಮಾಡಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಆಯಿತು, ಬ್ಯಾಡ್ ಬೆಂಗಳೂರು ಆಯಿತು, ಕೊಲೆಗಳಿಕರ ಬೆಂಗಳೂರು ಆಯಿತು. ಪಾಕಿಸ್ತಾನ ಪೂರ್ತಿ ಅವ್ರಿಗೆ ತಂಗುದಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಹೊಸ ಡೈಲಾಗು, ಬೆಂಗಳೂರನ್ನು ಭಾಗ ಪೀಸ್ ಕೆಂಪೇಗೌಡರು ಬೆಂಗಳೂರನ್ನು ಒಟ್ಟಿಗೆ ಮಾಡಿದ್ರು. ಇವ್ರು ಬಂದ ಮೇಲೆ ಇದನ್ನು ಪೀಸ್ ಮಾಡೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 5 ಭಾಗ ಮಾಡಿದ್ದಾರೆ. 5 ಭಾಗನೂ ಕೂಡ ಅತಂತ್ರವಾಗಿ ಮಾಡಿದ್ದಾರೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿನ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ, ಒಂದೊಂದು ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ, ಮತ್ತು ಅಭಿವೃದ್ಧಿ ಆಗುವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು. ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿಲ್ಲ. ಇದುವರೆಗೂ 2 ವರ್ಷ 2 ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಬೆಂಗಳೂರನ್ನು ಒಡೆಯುವಂಥದ್ದಕ್ಕೆ ವಿರೋಧ. ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ 5 ಕಾರ್ಪೊರೇಷನ್, ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ. ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಕುಂಠಿತ ಆಗ್ತದೆ. ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಮಧ್ಯೆ ಜಗಳ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿರೋಧ ಮಾಡಬೇಕು. ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂಥದ್ದಕ್ಕೂ ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತೀರಿ. ಅದ್ರ ಮುಖಾಂತರ ಬೆಂಗಳೂರು ಒಟ್ಟಾಗಿರಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ. ಬಿಲ್ ಅಂತ ತರ್ತೀವಿ, ಅಧಿವೇಶನದಲ್ಲಿ ಪಾಸ್ ಮಾಡ್ಕೋತೀವಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ಅವರು 136 ಜನ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಇದು ಜನವಿರೋಧಿ ಸರ್ಕಾರ. ಜನರ ವಿರೋಧವಾಗಿ ಬಿಲ್ಲನ್ನು ಜನ ಯಾರಾದರೂ ಬೆಂಗಳೂರನ್ನು ಒಬ್ಬರು ಅರ್ಜಿ ಕೊಟ್ಟು ಬೆಂಗಳೂರನ್ನ ಹೊಡೀರಿ ಅಂತ ಯಾರಾದರೂ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ? ಇದುವರೆಗೂ ಯಾರು ಕೊಟ್ಟಿಲ್ಲ. ಇವರೇ ವಾಲಂಟಿಯರಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಬೆಂಗಳೂರು ಒಟ್ಟಾಗಿದ್ರೆ ಕಾರ್ಪೊರೇಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ. ಯಾಕಂದರೆ 108 ತೆರಿಗೆಗಳು, ಪೆಟ್ರೋಲಿಂದ, ಹಾಲಿಂದ, ಆಲ್ಕೋಹಾಲು, ಇವಾಗ ಯಾವ್ದಾವುದೋ ಈ ಖಾತ ಆ ಖಾತ ಏನೇನೋ ಮಾಡಿ ಗೊಂದಲ ಮಾಡಿ ಇಟ್ಬಿಟ್ಟವ್ರು. ಹೈ ರೈಸ್ ಸಸ್ಸು, ಬಿಲ್ಡಿಂಗ್ ಕಟ್ಟಿದ್ರೆ 100 ರೂಪೀಸ್ ಅದಕ್ಕೆ ದುಡ್ಡು ಲಂಚ ಕೊಡಬೇಕು ಸ್ಕ್ವೇರ್ ಫೀಟ್ಗೆ. ಈ ಥರದ್ದೆಲ್ಲ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಗೆಲ್ಲುವಂಥ ಕಾನ್ಫಿಡೆನ್ಸ್ ಇಲ್ಲ. ಅಟ್ಲೀಸ್ಟ್ ಭಾಗ ಆದ್ರೂ ಒಂದು 2 ಕಾರ್ಪೊರೇಷನ್ ನಾವು ಗೆಲ್ಲೋಣ ಅನ್ನೋಕ್ಕೆ ಹೊರಟಿದ್ದಾರೆ. ಅವರ ಸೋನಿಯಾ ಗಾಂಧಿಗೆ ತೋರಿಸ್ಬೇಕು, ರಾಹುಲ್ ಗಾಂಧಿಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಅಷ್ಟಾದ್ರೂ ಮಕ ಉಳಿಸ್ಕೊಳೋಣ ಅಂತ ಹೊರಟಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಏನು ಇದರಲ್ಲಿ ಇಲ್ಲ. ಎರಡನೇದು, ಈ ಟನಲ್ ರೋಡ್ ಏನು ಮಾಡ್ತಾ ಇದ್ದಾರೆ, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಇವರು ಟನಲ್ ರೋಡನ್ನು ಮಾಡಲಿ, ಫ್ಲೈಓವರನ್ನು ಮಾಡಲಿ, ಅಥವಾ ನೆಲದ ಮೇಲೆ ಇರೋ ರೋಡ್ಗಳು ಹಳ್ಳ ಬಿದ್ದಿದೆಯಲ್ಲ ಆ ರೋಡ್ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಸದುದ್ದೇಶ ಇರಬೇಕು. ಟನಲ್ ರೋಡ್ಗೆ ಏನೀಗ ಒಂದು DPR ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಬ್ಲಾಕ್ ಲಿಸ್ಟೆಡ್ ಕಂಪನಿ. ಈ ಬೆಂಗಳೂರು ಟನಲ್ ಹೋಗಿ ನಾಗ್ಪುರ ಟನಲ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರೋದು ಮಾಧ್ಯಮದಲ್ಲಿ ಬಂದಿದೆ ಈಗಾಗಲೇ. ಸೊ ಅವನಿಗೆ ಎಷ್ಟು ಫೈನ್ ಹಾಕಿದ್ದಾರೆ? 15 ಲಕ್ಷ ಫೈನ್ ಹಾಕಿದ್ದಾರೆ. ಫೈನ್ ಹಾಕಿದ್ಮೇಲೆ ಅವನ್ನ ಬ್ಲ್ಯಾಕ್ ಲಿಸ್ಟಲ್ಲೂ ಅವನು ಮತ್ತೆ ಅವನಿಗೆ 8 ಕೋಟಿ ರೂಪಾಯಿ 9 ಕೋಟಿ ರೂಪಾಯಿ ಅವನೇ ಮಾಡೋ ಅಂಥದ್ದು. ಇವಾಗೇ ಕಟ್ ಆ್ಯಂಡ್ ಪೇಸ್ಟ್ನ ನಾಗ್ಪುರಕ್ಕೆ ಮಾಡಿದ್ದಾನೆ. ಇನ್ನೊಂದು ಸರಿ ಅವನು ಮಾಡಿದ್ರೆ ಇನ್ನೊಂದು ಸರಿ ಅದು ಚೆನ್ನೈಗೋ ಆಂಧ್ರಾಗೋ ಯಾವುದೋ ಒಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾನೆ ಅವನು. ಅಂದರೆ ಬ್ಲ್ಯಾಕ್ ಲಿಸ್ಟ್ ಆಗಿರೋನ್ಗೆ ನೀವು ಇಂಥ ಒಂದು ಟನಲ್ ರೋಡು, ಅಂದರೆ ಇದೊಂದು ಐತಿಹಾಸಿಕ ಒಂದು ತೀರ್ಮಾನ ಆಗಬೇಕಾಗಿತ್ತು. ಬ್ಲ್ಯಾಕ್ ಲಿಸ್ಟ್ ಆಗಿರೋನ್ ಕೊಟ್ಟರೆ ನೀವು ಬ್ಲ್ಯಾಕ್ ಮನಿ ಮಾಡೋಕ್ಕೆ ಮಾಡಿರುವಂಥ ಒಂದು ಸ್ಕೀಮ್ ಇದು. ಟೋಲು ಈಗ ನೀವು 2 ಕಡೆ ಬರಬೇಕಾದ್ರೆ ಸುಮಾರು 700 ಇಂದ 800 ರೂಪಾಯಿ ಬೇಕು. ಯಾರು ಕೊಡ್ತಾರಪ್ಪ? ಎಲ್ಲ ಬೆನ್ಸ್ ಕಾರ್ ಅವ್ರು ಮಾತ್ರ ಹೋಗ್ಬೋದು. ಯಾವ ಬೇರೆ ಮಾರುತಿ ಕಾರ್, ಆ ಕಾರ್ ಈ ಕಾರ್ ಯಾವುದೂ ಇಲ್ಲ. ಬೆನ್ಸ್ ಕಾರ್ ಓಡಾಡೋಕ್ಕೆ ಮಾಡ್ತಾರೆ. ಎಷ್ಟು ಜನ ಓಡಾಡ್ಬೋದು? ಅಂಥ ಜನಕ್ಕೋಸ್ಕರ, ಯಾರು ಬಡವ್ರಿಗೋಸ್ಕರ, ಸಾಮಾನ್ಯ ಮಿಡ್ಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. 700 ರೂಪಾಯಿ ಕೊಟ್ಟು ಈ ರೋಡಲ್ಲಿ ಓಡಾಡೋರು ಯಾರಿದ್ದಾರೆ? ಅಂದರೆ ಅವೈಜ್ಞಾನಿಕ. ನಾವು ವಿರೋಧಿಗಳಲ್ಲ, ನೀವೇನು ಬೇಕಾದರೂ ಮಾಡಿ, ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ನೀವು ಈ ಥರ ದುಡ್ಡು ಹೊಡೆಯೋ ಸ್ಕೀಮು, ಟೆಂಡರ್ ಕರೆದು ನಾವು ಹೊರಟೋಗೋಣ, ಆಮೇಲೆ ಯಾವನ ಏನಾನ ಮಾಡ್ಕೊಂಡ್ಲಿ ಲೂಟಿ ಹೊಡಿಯೋಣ ಅಂದರೆ ಇದಕ್ಕೆ ನಾವು ವಿರೋಧ ಇದ್ದೀರಿ. ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀವಿ. ಅದು ದುಡ್ಡು ಹೊಡೆಯುವಂಥದ್ದಕ್ಕೆ ವಿರೋಧ ಮಾಡ್ತೀರಿ.
ಟನಲ್ ರೋಡನ್ನು ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು. ನಮ್ದು ಯಾಕಂದ್ರೆ ಹಾರ್ಡ್ ರಾಕ್ ಇದೆ, ಅದನ್ನು ಕೂಡ ಬಹಳ ಖರ್ಚು ಬರುವಂಥದ್ದು. ಅದನ್ನೆಲ್ಲ ನೋಡಿ ಮಾಡಬೇಕು. ಮತ್ತೆ ಈಗಾಗಲೇ ನೀವು ವೆಹಿಕಲ್ ಈಗ ಮೆಟ್ರೋ ಹೋಗ್ತಾ ಇದೆ, ಅಂಡರ್ಗ್ರೌಂಡ್ ಮೆಟ್ರೋ ಹೋಗ್ತಾ ಇದೆ, ಅದರದ್ದು ಪಿಲ್ಲರ್ಸು ಎಲ್ಲ ಒಳಗಡೆ ಇದೆ ಈಗ ಆಲ್ರೆಡಿ. ನೀವು ಮತ್ತೆ ಅದ್ರ ಕೆಳಗಡೆ ಈ ಟನಲ್ ರೋಡ್ ಹೋದ್ರೆ ಈ ಲೋಡ್ ಎಲ್ಲಿ ಕೂತ್ಕೊಳ್ಳುತ್ತೆ, ಸೇಫ್ಟಿನೇ ಇರಲ್ಲ. ಇದೆಲ್ಲ ಬಹಳ ಅಂದ್ರೆ ಇದು ಬಹಳ ಬೆಂಗಳೂರನ್ನ ಒಂದು ರೀತಿ ಭೂಕಂಪದ ನಾಡು ಮಾಡಕ್ಕೆ ಹೋಗ್ಬೇಡಿ. ಭೂಕಂಪ ಏನು ಇಲ್ಲ. ನಾವು ಬೆಂಗಳೂರು ಕೆಂಪೇಗೌಡರು ಹುಡುಕಿ ಕಟ್ಟಿದ್ದಾರೆ. ಏನು ಭೂಕಂಪ ಬರಬಾರ್ದು, ಪ್ರಳಯ ಬರಬಾರ್ದು, ಏನು ಬರಬಾರ್ದು ಅಂತ ನೋಡಿ ಕಟ್ಟಿರೋದು. ಈ ಸರ್ಕಾರ ಬಂದ್ಮೇಲೆ ಅದನ್ನ ಭೂಕಂಪದ ಒಂದು ನಾಡಾಗಿ ಮಾಡಕ್ಕೆ ಹೋಗ್ಬೇಡಿ. ಸೈಂಟಿಫಿಕ್ ಆಗಿ ಮಾಡಿ, ವಿಲ್ ಅಕ್ಸೆಪ್ಟ್.